ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ನಾನು ತುಂಬಾ ಯೂಸ್ಫುಲ್ ಆಗೋವಂಥ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಅದು ಹಸು ಸಾಕೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಈಗ ಹಳ್ಳಿ ಸೈಡ್ ಇರುತ್ತೆ. ಹಳ್ಳಿ ಸೈಡಲ್ಲಿರುವಂಥ ಜನಗಳೇನು ಅಂದರೆ ಹಸು ಸಾಗಾಣಿಕೆ ಮಾಡಿದ್ರೇ ಅವ್ರಿಗೆ ದುಡಿಮೆ ಆಗೋದು ಅಥವಾ ಜೀವನ ಮಾಡಲಿಕ್ಕೆ ಹೆಲ್ಪ್ ಆಗೋದು. ಈ ಜಮೀನು ತುಂಬ ಇದ್ದವ್ರಿಗೆ ಪರವಾಗಿಲ್ಲ. ಬಟ್ ಕಡಿಮೆ ಜಮೀನಿದೆ, ಹೊರಗಡೆ ಎಲ್ಲೂ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಅಥವಾ ನಮ್ಮ ಜಮೀನಿನಲ್ಲೇ ನಾವು ಮಾಡ್ಕೊಬೇಕು ಅಂದರೆ ನೀರಿನ ವ್ಯವಸ್ಥೆ ಇಲ್ಲ, ಜಾಸ್ತಿ ನೀರಾವರಿ ಇದು ಬೋರ್ ಹಾಕಿಸ್ಕೊಂಡಿಲ್ಲ. ಈ ಥರ ಪ್ರಾಬ್ಲಮ್ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಬಟ್ ಆದರೂ ಕೆಲವೊಂದು ಕಡೆ ಏನಂದರೆ ಹಸುಗಳನ್ನ ಸಾಗಾಣಿಕೆ ಮಾಡುವಂಥದ್ದು ತುಂಬಾ ಇದೆ. ಬಟ್ ಏನಂದರೆ ಹಸು ಸಾಗಾಣಿಕೆ ಮಾಡೋದು ಮನಸ್ಸಲ್ಲಿರುತ್ತೆ, ಬಟ್ ಅದನ್ನ ಯಾವ ರೀತಿ ಮಾಡೋದು ಅನ್ನೋದೇ ಅವ್ರಿಗೆ ಕನ್ಫ್ಯೂಸನಲ್ಲಿ ಇರ್ತಾರೆ. ಸೊ ಆ ಟೈಮ್ನಲ್ಲಿ ನಾನು ಈಗ ಅವ್ರಿಗೆ ಅಂತ ಹೆಲ್ಪ್ ಆಗಲಿ ಅಂತ ಈ ಥರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಸೈಡ್ನಲ್ಲಿ ಯಾರೇ ಕೊಟ್ಟಿಗೆ ಮಾಡಬೇಕಂದ್ರೆ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಕೇವಲ 5 ಹಸುಗಳು ಸಾಕ್ತೀವಿ ಅಂದವರು ಕೂಡ ಈ ಥರ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಈ ಥರ ಮಾಡೋದ್ರಿಂದ ಒಂದು ಸೈಡ್ ಹಸುಗಳನ್ನ ಕಟ್ಟಿದರೆ ಇನ್ನೊಂದು ಸೈಡ್ನಲ್ಲಿ ಫೀಡ್ಸ್ ಆಗಿರ್ಬೋದು, ಅವಕ್ಕೆ ಮೇವಾಗಿರ್ಬೋದು, ಸೈಲೇಜ್ ಮೇವಾಗಿರ್ಬೋದು, ಈ ಥರ ಮೇವುಗಳನ್ನ ಸ್ಟೋರ್ ಮಾಡಲಿಕ್ಕೆ ಅಂತ ಈ ಥರ ಹೆಲ್ಪ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ಏನೇನು ಗೊಂತು ಏನು ಮಾಡ್ತಾ ಇದ್ದೀವಿ ಅದನ್ನು ತೊಳೆದಿದ್ದು ನೀರೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ಒಂದು ತೂತನ್ನು ಕೂಡ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಕ್ಲೀನ್ ಆಗಲಿ ಚೆನ್ನಾಗಿ ಅಂತ ತೊಳಿಬೋದು. ಹಾಗೆ ಕೊಟ್ಟಿಗೆ ಎಲ್ಲ ಕ್ಲೀನಾಗಿ ತೊಳಿಬೋದು. ಗೊಂತು ಏನಿದೆ ಅದನ್ನು ಕೂಡ ತೊಳಿಬೋದು. ತೊಳೆದಿದ್ದ ನೀರೆಲ್ಲ ಒಂದು ಕಡೆ ಸ್ಟೋರ್ ಆಗೋ ಥರ ಈ ಥರ ಜಾಲರಿನ ಥರ ಮಾಡಿ ನೀರೆಲ್ಲ ಒಂದು ಕಡೆ ಸ್ಟೋರ್ ಆಗಿ ಅಥವಾ ಅವರ ಜಮೀನಿಗೆ ಹೋಗೋ ಥರ ಕೂಡ ಮಾಡ್ಕೊಬೋದು. ಇಲ್ಲೆಲ್ಲ ನಾವು ಮಾಡಿರೋ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಅಲ್ಲಲ್ಲೇ ಒಂದು ಈ ಥರ ಜಾಲರಿ ಥರ ಮಾಡಿ ಹೋಲನ್ನ ಕೊಟ್ವಿ ಅಂದರೆ ನಾವು ತೊಳೆದದ್ದು ಕೊಟ್ಟಿಗೆದು ಏನಿದೆ ಹಸು ಮೈ ತೊಳೆಯೋದಾಗಿರ್ಬೋದು, ಸಂಗಣಿ ನೀರಾಗಿರ್ಬೋದು, ಗಂಜಲದ ನೀರಾಗಿರ್ಬೋದು, ಈ ಥರ ಎಲ್ಲ ನೀರು ವೇಸ್ಟ್ ಆಗಲ್ಲ, ಎಲ್ಲ ನಮ್ಮ ಜಮೀನಿಗೆ ಹೋಗೋ ಥರ ಪೈಪ್ಲೈನ್ ಮಾಡ್ಕೊಳ್ಳೋದು. ಹಾಗೆ ಸ್ವಲ್ಪ ಜಾಗ ಇದೆ, ಬಟ್ ಹಸುಗಳನ್ನ ಸಾಗಾಣಿಕೆ ಮಾಡಲಿಕ್ಕೆ ಸಾಕೋದಕ್ಕೆ ನಮಗೆ ಸರಿಯಾದ ಪ್ಲ್ಯಾನ್ ಇಲ್ಲ ಅನ್ನೋರು ಈ ಥರ ಒಂದು ಮಾಡ್ಕೊಬೋದು. ಮಧ್ಯಕ್ಕೆ ಗೋಡೆ ಇರಿಸಿ ಆ ಸೈಡ್ ಈ ಸೈಡ್ ಎರಡೂ ಸೈಡ್ ಈ ಥರ ಗೊಂತು ಮಾಡಿ ಒಂದು ಏನಂದರೆ ಒಂದು 2-3 ಕುಂಟೆ ಜಮೀನಿದ್ರೆ ಸಾಕು ಅಂದ್ಕೋತೀನಿ. ಅಷ್ಟರಲ್ಲಿ ಇದು ಕೇವಲ 1 ಕುಂಟೆ ಜಮೀನಲ್ಲಿ ಮಾಡಿರುವಂಥದ್ದು. ಸೊ ಅಷ್ಟಿದ್ರೂ ಸಾಕು. ಅದರಲ್ಲಿ 5-10 ಹಸುಗಳನ್ನ ಕೂಡ ಸಾಕ್ಬೋದು. ಸೊ ಅಷ್ಟು ಕೆಪಾಸಿಟಿ ಹಿಡಿಯುವಂಥ ಕೊಟ್ಟಿಗೆನ ಪ್ಲ್ಯಾನ್ ಮೂಲಕ ಮಾಡಿದ್ದಾರೆ ಇಲ್ಲಿ. ನಾನು ಅದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಹೊಲದ ಹತ್ರ ಮಾಡ್ಕೊಂಡಿರೋದು, ಹೊರಗಡೆ ಜಮೀನಿನಲ್ಲಿ ಮಾಡಿರೋದ್ರಿಂದ ತುಂಬ ಗಾಳಿ ಬೆಳಕು ಎಲ್ಲ ನೀಟಾಗಿ ಬರುತ್ತೆ. ನಿಮ್ಮ ಕಡೆ ಯಾವ ರೀತಿ ಇರುತ್ತೆ, ಚಿಕ್ಕ ಜಾಗ ಆದರೂ ಪರವಾಗಿಲ್ಲ, ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡಿ. ಈ ರೀತಿ ಮಾಡೋದ್ರಿಂದ ನೀವು 5-10 ಹಸುಗಳನ್ನು ಕೂಡ ನೀವು ನೀಟಾಗಿ ಆರಾಮಾಗಿ ಯಾವುದೇ ತೊಂದರೆ ಇಲ್ಲದೇನೆ ಗಾಳಿ ಬೆಳಕು ಇರೋವಂಥದ್ದು ಕಡೆಯೇ ಹಸುಗಳನ್ನ ಸಾಕ್ಬೋದು. ಸೊ ಇದು ಡೈರಿ ಕಡೆಯಿಂದ ನಮಗೆ ಮ್ಯಾಟ್ಗಳು ಕೂಡ ಸಿಗುತ್ತೆ. ಸೊ ತುಂಬ ತರಕಾರಿ ನೆಲ ಮಾಡಿಸ್ಕೊಬೇಡಿ. ಯಾಕಂದರೆ ಮ್ಯಾಟ್ ಇಲ್ಲದೇ ನಾವು ಹಸುಗಳನ್ನ ಸಾಕ್ತೀವಿ ಅಂದರೆ ಅದೇನಾಗುತ್ತೆ ಅಂದರೆ ನೆಲದಲ್ಲಿ ಮಲ್ಲಿಗೆ ಹೇಳೋವಂಥ ಟೈಮಲ್ಲಿ ಜಾಸ್ತಿ ತರಕಾರಿ ಇತ್ತು ನೆಲ ಅಂದರೆ ಅದೇನಾಗುತ್ತೆ ಕಿತ್ಕೊಂಬಂದ್ಬಿಡುತ್ತೆ ಹಸುಗಳಿಗೆ. ತೀರಾ ನಯಸು ಬೇಡ, ತೀರಾ ತರಕಾರಿನೂ ಬೇಡ, ಮೀಡಿಯಮ್ಗೆ ನೋಡ್ತಾ ಇರ್ಬೋದು. ಇಲ್ಲಿ ಹಾಕಿರೋದು ಮ್ಯಾಟ್ ಕೂಡ ಹಾಕಿದರೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ. ಮ್ಯಾಟ್ ಇಲ್ಲದೇನೂ ಕೂಡ ಹಸುಗಳನ್ನ ಸಾಕಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಮಾಡ್ಕೊಂಡಿದ್ದಾರೆ ಇಲ್ಲಿ, ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು 2 ಸೈಡು ಗೊಂತುಗಳನ್ನ ಮಾಡಿಕೊಂಡು ನೋಡ್ತಾ ಇರ್ಬೋದು. 1 2 3 4 5 6 ಹಸುಗಳನ್ನ ಕಟ್ಟೋಷ್ಟು ಕೆಪಾಸಿಟಿ ಇದೆ. ಇಲ್ಲ ನಾವು ಒಂದೊಂದು ಹಗ್ಗದಲ್ಲಿ ಕಟ್ತೀವಿ ಅಂದರೆ 6 ಹಸುಗಳನ್ನ ಕಟ್ಬೋದು. ಇಲ್ಲ 2 ಹಗ್ಗದಲ್ಲಿ ಕಟ್ತೀವಿ ಅಂದರೆ 3-4 ಹಸುಗಳನ್ನ ಒಂದು ಸೈಡ್ಗೆ ಕಟ್ಬೋದು. ಸೊ ಈ ರೀತಿ ಕಟ್ಟೋದ್ರಿಂದ ನಾವು ಹಸುಗಳನ್ನ ಹಾದಾಡದೇ ಇರೋ ಥರ ಮತ್ತು ಮೇವನ್ನ ವೇಸ್ಟ್ ಮಾಡದೇ ಇರೋ ಥರ 2 ಸೈಡ್ ಆ ಕಡೆ ಈ ಕಡೆ ಓಡಾಡದೆ ನೀಟಾಗಿ ಮೇವನ್ನ ಕಂಪ್ಲೀಟಾಗಿ ತಿನ್ಕೊಳ್ಳೋ ಥರ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ 2 ಸೈಡು ನಾವು ಗೊಂತ ಮಾಡಿದ್ವಿ ಅಂದರೆ ನಮಗೆ ಒಂದು ಸೈಡ್ ಹಸುಗಳನ್ನ ಕಟ್ಕೊಂಡು ಇನ್ನೊಂದು ಸೈಡ್ನಲ್ಲಿ ನಮಗೆ ಬೇಕಾದಂಥ ಮೇವುಗಳನ್ನ ಕೂಡ ಮತ್ತು ಇನ್ನೊಂದು ಏನಂದರೆ ಮೇವನ್ನ ನಾವು ಬೆಳಿಲಿಕ್ಕೆ ಜಮೀನಿಲ್ಲ ಅನ್ನೋರು ಕೂಡ ಈಗ 2,500-3,000ಕ್ಕೂ ಕೂಡ ಒಂದು ಟನ್ 3,000ಕ್ಕೂ ಕೂಡ ಸಿಗ್ತಾ ಇದೆ ರೆಡಿ ಸೈಲೇಜ್ ಮೇವು. ಓಕೆನಾ? ಸೊ ಅದನ್ನು ನಮ್ಮ
ನಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. 2,500ರಿಂದ 3,000 ತನಕ ಇದೆ ಇವಾಗ. ಸೊ ನಮ್ಮ ರೆಡಿ ಮೇವಿರೋದ್ರಿಂದ ನಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಮಳೆಗಾಲಕ್ಕಾಗ್ಬೋದು, ಬೇಸಿಗೆಗಾಲಕ್ಕಾಗ್ಬೋದು, ಬಟ್ ಎನಿ ಟೈಮ್ ನೀವು ಆ ಕಾಲ ಈ ಕಾಲ ಅಂತ ಏನಿದೆ, ಎನಿ ಟೈಮ್ ಆ ಮೇವನ್ನ ಹಾಕಿದರೆ ನಿಮ್ಮಲ್ಲಿ ಒಂದು 10-15 ಲೀಟ್ರ್ ಹಾಲು ಕೊಡುವಂಥ ಹಸುಗಳಿಗೆ ಹಾಕ್ಕೊಂಡ್ವಿ ಅಂದರೆ ತುಂಬ ಹಾಗೆ ಸೈಲೇಜ್ ಅಲ್ಲದೆ ಬೇರೆ ಒಂದು ಜೋಳ ಕಡಿನೇ ತಂದು ಹಾಕ್ತಾ ಇದೀವಿ ಅಂದರೆ ಡಬ್ಬಲ್ ಹಿಡಿಯುತ್ತೆ ಮೇವನ್ನ. ಬಟ್ ಸೈಲೇಜ್ನ ಒಂದು ಬುಟ್ಟಿ ಅಥವಾ 2 ಬುಟ್ಟಿ ಹಾಕಿದರೆ ಸಾಕು, ಅದು ಹೊಟ್ಟೆ ತುಂಬುತ್ತೆ. ಮತ್ತು ಅದಕ್ಕೆ ಮೆಲ್ಕ್ ಹಾಕಲಿಕ್ಕೆ ನಾವು ಮೇವು ತಿಂದ ನಂತರ ಮೆಲ್ಕ್ ಹಾಕಿ ಅದಕ್ಕೆ ಡೈಜೆಷನ್ ಆಗಿ ಹಾಲು ಕೂಡ ಜಾಸ್ತಿ ಬರುತ್ತೆ. ಒಂದು 5-6 ಲೀಟ್ರ್ ಹಾಲು ಕೊಡುವಂಥ ಹಸುಗಳು ಕೂಡ ಸೈಲೇಜ್ ಮೇವನ್ನ ತಿಂದ ನಂತರ 7, 8, 9 ತನಕ ದಾಟಿರುವಂಥ ಇದಿದೆ ಹಸುಗಳಿದ್ದಾವೆ. ಸೊ ನಿಮಗೆ ನೋಡ್ತಾ ಇರ್ಬೋದು, 3,000 ಕೊಟ್ಟು ಮೇವನ್ನ ಕೊಂಡ್ಕೊಬೇಕಂತ ಯೋಚನೆ ಮಾಡಿದರೆ ನೀವು 3,000 ಕೊಟ್ಟು 1 ಟನ್ ಮೇವು ತಗೊಂಡು 5 ಹಸುಗಳಿಗೆ ಮೇಂಟೈನ್ ಮಾಡಿದ್ರಿ ಅಂದರೆ 5 ಹಸುಗಳಲ್ಲಿ ದಿನಕ್ಕೆ 2-4 ಲೀಟ್ರು ಹೆಚ್ಚುವರಿ ಹಾಲು ಬರೋದ್ರಿಂದ ನೀವು ಅಲ್ಲಿನ ಹೆಚ್ಚುವರಿ ಹಾಲಿನಿಂದನೇ ನೀವು ಸೈಲೇಜ್ನ ಏನು ಕೊಂಡ್ಕೊಂಡಿರ್ತೀರೋ ಅದಕ್ಕೆ ಕ್ಲಿಯರ್ ಆಗುತ್ತೆ. ಇನ್ನು ಉಳಿದಿದ್ದ ಹಾಲು ಏನಿರುತ್ತೆ ಅದು ನಮ್ಮ ದೈನಂದಿನ ಹಾಲಿನ ಹಾಕೋದ್ರಿಂದ ನಾವು ಜೀವನನ ತುಂಬ ಸಲೀಸಾಗಿ ಸಾಗಿಸ್ಬೋದು ಅಂತ ಹೇಳ್ತೀವಿ. ಸೊ ನಮ್ಮ ಕಡೆ ಎಲ್ಲ ಅವರು ಇವರು ಅನ್ನಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹಸುಗಳಿದ್ದಾವೆ. 1, 2, 3 ಸಾಕಿರೋರು ಇದ್ದಾರೆ. 15-20 ಹಸುಗಳವರೆಗೂ ಸಾಕಿರೋರು ಕೂಡ ಇದ್ದಾರೆ. ಆಲ್ರೆಡಿ ನಮ್ಮ ಮನೆಯಲ್ಲೇ ಕೂಡ 12-14 ಹಸುಗಳಿದ್ದಾವೆ. ಕರುಗಳು ಎಲ್ಲ ಸೇರಿ ಒಂದು 17-18 ಹಸು ಕರುಗಳೆಲ್ಲ ಇದೆ. ಸೊ ನಾವೆಲ್ಲ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಯಾವುದೇ ರೀತಿಯ ಹಾಳು ಕಾಳುಗಳನ್ನ ಇಟ್ಕೊಂಡಿಲ್ಲ. ನಾವು ಮನೆಯವರೇ ಮೇಂಟೈನ್ ಮಾಡ್ತೀವಿ. ಯಾಕಂದರೆ ಮೇವನ್ನ ನಾವು ನಮ್ಮ ಜಮೀನಲ್ಲೇ ಬೆಳ್ಕೊತೀವಿ. ಮನೆ ಹಿಂಭಾಗದಲ್ಲಿರುವಂಥ ಮೇವನ್ನ ತಗೊಂಡು ಬಂದು ಎತ್ತಿನ ಗಾಡಿನಲ್ಲಿ ನೇರ್ಕೊಂಡು ಬಂದು ನಮ್ಮ ಮನೆ ಹಸುಗಳಿಗೆ ನಾವು ಹಾಕೊತೀವಿ. ಸೊ ಈ ರೀತಿ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯ ಹೆಲ್ಪಿಗೋಸ್ಕರ ಜನರ ಅವಶ್ಯಕತೆಯೂ ಇಲ್ಲ. ಹಾಗೆ ಸೈಲೇಜ್ ಬೇಕು ಅಂದಾಗ ನಾವು ಮಾಡ್ಕೊಂಡು ಇಟ್ಕೊಬೋದು, ಇಲ್ಲ ನಾವು ಹಾಗೇ ಹಾಕ್ತೀವಿ ಅಂದರೂ ಡೈಲಿ ಹಾಕ್ಬೋದು. ಬಟ್ ನಾವು ಕಡಿಮೆ ಜಾಗ ಇದೆ, ನಮ್ಮಲ್ಲಿ ಜಾಸ್ತಿ ಜಾಗ ಇಲ್ಲ, ಯಾವ ರೀತಿ ಸಾಕೋದು ಹಸುಗಳನ್ನ ಅಂತ ಡೌಟ್ ಇರೋರಿಗೆ ಇದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕ ಜಾಗ ಇದ್ದರೂ ಕೂಡ ಒಂದು 7-8 ಹಸುಗಳು ಆರಾಮಾಗಿ ನಿಂತ್ಕೊಳ್ಳೋಂಥಷ್ಟು ಜಾಗ ಇದೆ. ಸೊ ಇಲ್ಲ ನಾವು ಇನ್ನೂ ಸ್ವಲ್ಪ ಕಟ್ತೀವಿ ಅಂದರೆ 10 ಹಸುಗಳನ್ನ ಆ ಸೈಡ್ 5 ಈ ಸೈಡ್ 5 ಕಟ್ಟಿ ನಾವು ಮೇಂಟೈನ್ ಮಾಡೋಷ್ಟು ಕೆಪಾಸಿಟಿ ಈ ಜಾಗಕ್ಕಿದೆ ಅಂತ ಹೇಳ್ತಾ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಇಲ್ಲ ಇನ್ನೂ ಯಾವ ರೀತಿ ವೆರೈಟಿ ಪ್ಲಾನ್ಸ್ಗಳ ಮೂಲಕ ಶೆಡ್ನ ಮಾಡ್ಬೋದು ಅನ್ನೋದನ್ನ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಲ್ಲಿ ಒಂದು ಹೈಪ್ ಆಪ್ಷನ್ ಇರುತ್ತೆ, ದಯವಿಟ್ಟು ಮರೀದೆ ಹೈಪ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನ್ನ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡದೆ ನೋಡಿದಿರೋ ಎಲ್ರಿಗೂ ಕೂಡ ಧನ್ಯವಾದಗಳು.